ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಈ ಸುದ್ದಿ ಕೇಳಿದ್ರೆ ನೀವೆಲ್ಲ ದಂಗಾಗಿ ಹೋಗ್ತೀರಾ. ನಮ್ಮ ದೇಶದಲ್ಲಿ ಕೊಲೆ ಮಾಡೋದು ಅಂದ್ರೆ ಇಷ್ಟೊಂದು ಸರಳವಾಗಿ ಹೋಯ್ತಾ? ಆಸ್ತಿಗಾಗಿ ಕೊಲೆ, ಪ್ರೀತಿಗಾಗಿ ಕೊಲೆ, ಕ್ಷುಲ್ಲಕ ಕಾರಣಕ್ಕೆ ದುಡ್ಡಿಗಾಗಿ ಯಾವುದೇ ವಿಚಾರವನ್ನು ಮಾತಿನಲ್ಲಿ ಮುಗಿಸುವ ಪ್ರಶ್ನೆಯೇ ಇಲ್ಲ. ಏಕ್ ಮಾರೋ ದೋ ತುಕುಡ, ಖೇಲ್ ಖತಮ್ ನಾಟಕ್ ಬಂದ್. ಹೌದು, ಇದೇ ರೀತಿಯ ಒಂದು ಅಮಾನವೀಯ ಕೃತ್ಯ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಇನ್ನೇನು ನವೆಂಬರ್ ನಲ್ಲಿ ಮದುವೆಯಾಗಿ ಮಗನಿಗೆ ಹೆಂಡತಿಯಾಗಿ ಮನೆಗೆ ಸೊಸೆಯಾಗಿ ಬರಬೇಕಾಗಿದ್ದ ಹುಡುಗಿಯೊಬ್ಬಳು ದೇಶವೇ ಬೆಚ್ಚಿ ಬೀಳಿಸುವಂತ ಕೊಲೆಗಾರ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋ ಮಾತನ್ನ ತುಂಬಾ ಸೀರಿಯಸ್ ಆಗಿ ತೆಗೊಂಡ ಹಾಗಿದೆ ಈ ನರರಾಕ್ಷಸಿ. ಇಂತಹ ಮನಸ್ಥಿತಿಯವರಿಂದಲೇ ಇವತ್ತು ಪ್ರೀತಿ, ನಂಬಿಕೆ, ಮದುವೆ, ಸಂಬಂಧ ಅನ್ನುವ ಬಹುಮುಖ್ಯ ಸಂಗತಿಗಳೇ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ಮಹಾರಾಷ್ಟ್ರದ ಪುಣೆಯ ಬಿಲ್ಡರ್ ಕಮ್ ಬಿಸಿನೆಸ್ ಮ್ಯಾನ್ ನ ಒಬ್ಬನೇ ಒಬ್ಬ ಮಗ ಕೇತನ್ ಅಗರ್ವಾಲ್ನಿಗೆ ಜೈಪುರದ ಸಿಯಾ ಗೋಯಲ್ ಅನ್ನುವಳ ಜೊತೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಮೊನ್ನೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ನವೆಂಬರ್ ನಲ್ಲಿ ನಡೆಯುವ ಮದುವೆಗಾಗಿ ರಾಜಸ್ಥಾನದಲ್ಲಿ ಸುಮಾರು 17 ಕೋಟಿಯ ಪ್ಯಾಲೇಸ್ ಕೂಡ ಬುಕ್ ಮಾಡಿದ್ರು. ಹನಿಮೂನ್ಗಾಗಿ ಬಾಲಿಯಲ್ಲಿ ಎಲ್ಲ ಅರೇಂಜ್ಮೆಂಟ್ ಕೂಡ ಮಾಡಲಾಗಿತ್ತು. 2 ಪ್ರೈವೇಟ್ ಜೆಟ್ ಕೂಡ ಬುಕ್ ಮಾಡಿದ್ರು. ಆದ್ರೆ ಇವೆಲ್ಲದರ ನಡುವೆ ಮನೆಗೆ ಬರುವ ಸೊಸೆಯ ಈ ಖತರ್ನಾಕ್ ಮನಸ್ಥಿತಿಯನ್ನ ಯಾರಿಗೂ ಕೂಡ ಪತ್ತೆ ಮಾಡೋದಕ್ಕೆ ಆಗ್ಲೇ ಇಲ್ಲ. ಮೊನ್ನೆ ತನ್ನ ಹುಡುಗಿಯ ಬರ್ತ್ಡೇ ಅನ್ನ ಅವಳ ಫ್ರೆಂಡ್ಸ್ ಜೊತೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದ ಕೇತನ್ ಅಲ್ಲಿಂದ ಅವಳ ಜೊತೆ ಮಹಾರಾಷ್ಟ್ರದ ಲೋಹಗಢ ಕೋಟೆಗೆ ಸುತ್ತಾಡಲು ಬಂದಿದ್ದ. ಆದ್ರೆ ಅಲ್ಲಿ ಅಚಾನಕ್ ಆಗಿ 350 ಅಡಿ ಆಳಕ್ಕೆ ಬಿದ್ದು ಸಾವನ್ನಪ್ಪುತ್ತಾನೆ. ಇತ್ತ ಹುಡುಗಿ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ಬೇಜಾರಿನ ರೀತಿಯಲ್ಲಿ ಪೋಸ್ಟ್ ಹಾಕಿ ಸಂತಾಪವನ್ನ ಸೂಚಿಸ್ತಾಳೆ. ಇಡೀ ದೇಶದ ಜನತೆ ಆ ಹುಡುಗಿಯ ಬಗ್ಗೆ ಮರುಕ ಪಡ್ತಾರೆ, ಅವಳಿಗೆ ಸಾಂತ್ವನವನ್ನ ಹೇಳ್ತಾರೆ. ಆದ್ರೆ ಪೊಲೀಸರಿಗೆ ಯಾಕೋ ತೀರಾ ಅನುಮಾನ ಬಂದು ಹುಡುಗಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಕಹಾನಿಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕುತ್ತೆ. ಈ ಟ್ವಿಸ್ಟ್ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ನೋಡಿ. ಕೇತನ್ ನನ್ನ ಅರೇಂಜ್ ಮ್ಯಾರೇಜ್ಗೆ ಒಪ್ಪಿದ್ದ ಶಿಯಾ ಗೋಯಲ್ಗೆ ಆಲ್ರೆಡಿ ಒಬ್ಬ ಲವರ್ ಇದ್ದ. ಇತ್ತ ಈ ವಿಷಯವನ್ನ ಮನೆಯಲ್ಲಿ ಮುಚ್ಚಿಟ್ಟು ಮದ್ವೆಗೆ ಒಪ್ಪಿದ್ದಳು ಶಿಯಾ ಗೋಯಲ್. ಕಾರಣ ಆಲ್ರೆಡಿ ಈ ಪ್ಲಾನ್ ಅನ್ನ ಅವಳ ಬಾಯ್ ಫ್ರೆಂಡ್ ಅವಳಿಗೆ ತಿಳಿಸಿದ್ದ. ಮುಂದೆ ಅವರಿಬ್ಬರ ಪ್ಲಾನ್ ನಂತೆ ಹುಡುಗನನ್ನ ಆ ಜಾಗಕ್ಕೆ ಕರ್ಕೊಂಡು ಬಂದು ಸಾಯಿಸಿ ಬಿಟ್ಟು ಆಕ್ಸಿಡೆಂಟ್ ಅಂತ ನಾಟಕ ಆಡಿದ್ಲು ನೌಟಂಕಿ ರಾಣಿ. ಇತ್ತ ಹುಡುಗನ ತಂದೆ ತಾಯಿ ಮಾಡಿದ ಒಂಚೂರು ಪುಣ್ಯದ ಕೆಲಸ ಅವರ ಕೈ ಹಿಡಿದು ಕೊಲೆಗಡುಕರು ಜೈಲು ಪಾಲಾಗಿದೆ. ಆದ್ರೆ ಆ ತಂದೆ ತಾಯಿಯ ಪುತ್ರ ಶೋಕ ಎಂದಿಗೂ ಮರೆಯಾಗುವುದೇ ಇಲ್ಲ. ಅಲ್ಲ, ಮದುವೆ ಆಗಲು ಮನಸ್ಸಿಲ್ಲ ಅಂತ ಹೇಳಿದ್ರೆ ಅಥವಾ ನನಗೆ ಬೇರೊಬ್ಬ ಹುಡುಗ ಇದ್ದಾನೆ ಅಂತ ಆ ಹುಡುಗಿ ಹೇಳಿದ್ರೆ ಒಂದು ಅಮಾಯಕ ಜೀವ, ಒಂದು ನೆಮ್ಮದಿಯ ಸಂಸಾರ ಉಳಿತಾಯಿತು. ಅದಕ್ಕೂ ಮಿಗಿಲಾಗಿ ಒಬ್ಬನನ್ನ ಕೊಲೆ ಮಾಡಿ ನಾವು ನೆಮ್ಮದಿಯಿಂದ ಇರ್ಬೋದು ಅಂತ ಯೋಚಿಸುವ ಮನಸ್ಥಿತಿಯವರು ಇದ್ದಾರಲ್ವಾ, ಅದೇ ಈ ಸಮಾಜಕ್ಕೆ ಮಾರಕ. ಇಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡಿ. ನಮಸ್ಕಾರ.